ಬಿಗ್ ಬಾಸ್ ನೋಡ್ತೀರಾ? ನಾವ್ ನೋಡ್ತೀವಿ. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಷ್ಟ. ಗಿಲ್ಲಿ ಇಷ್ಟ. ಯಾಕೆ ಗಿಲ್ಲಿ ಇಷ್ಟ? ಅವನೊಂದರ ಹಳ್ಳಿ ಕಡೆಯಿಂದ ಬಂದಿದ್ದಾನೆ, ಒಂಥರ ಯಾವಾಗ್ಲೂ ಕಾಮಿಡಿ ಮಾಡ್ತಾ ಇರ್ತಾನೆ. ಹಾ ತುಂಬಾ ಇಷ್ಟ ಅವನು, ಹಾ ತುಂಬಾ ಚೆನ್ನಾಗ್ ಮಾಡ್ತಾನೆ. ಏನು ತಪ್ಪೇನು ಮಾಡಲ್ಲ. ಹಾ ಜೋಕ್ಸ್ ಇಷ್ಟ, ಒಳ್ಳೆ ಚೆನ್ನಾಗಿ ಮೂವ್ಮೆಂಟ್ ಚೆನ್ನಾಗಿದೆ ಅದು. ಓಕೆ. ಅದೊಂದು ಚೆನ್ನಾಗ್ ನೋಡ್ತೀವಿ. ಯಾರು ಇಷ್ಟ ಇಲ್ಲ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಅಲ್ಲಿ ಯಾರು ಇಷ್ಟ ಇಲ್ಲ ಅಂತಲ್ಲ, ಕಾವ್ಯ ಮತ್ತೆ ಅವ್ರಿಬ್ರು ಲವ್ ಸ್ಟೋರಿ ಇಷ್ಟನಾ? ಇಬ್ರು ಚೆನ್ನಾಗಿದೆ. ಹಾ ಅವ್ರದ್ದು ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ತೀವಿ ಅವಾಗ. ಓಕೆ. ಸೊ ಈಗ ನಿನ್ನೆ ನೋಡಿದ್ರಾ ಬಿಗ್ ಬಾಸ್? ನಿನ್ನೆ ಲೇಟ್ ಆಗೋಯ್ತು ಸರ್, ಮನೆಯಿಂದ ಮನೆಗೆ ಹೋಗೋದೇ ಲೇಟ್ ಆಗುತ್ತೆ, 10:30 ಆಗ್ಬಿಡ್ತು. ಮೊನ್ನೆ ನೋಡಿದೆ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಗೌಡ ಅವ್ರದ್ದು ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗ್ ಮಾಡ್ತಾವ. ಬರೀ ಗಲಾಟೆ ಹಂಗೆ ಗಲಾಟೆ ಹೇಳ್ತಾರೆ. ಅದೇ ಗಲಾಟೆ ಏನಿಲ್ಲ, ಅಲ್ಲಿ ಒಳಗಡೆ ಹೆಂಗೆ, ಅಲ್ಲಿ ಒಳಗಡೆ ಹೋದ್ಮೇಲೆ ಅದು ಆ ಮೂವ್ಮೆಂಟ್ ಹಂಗಿರ್ತದೆ, ಏನ್ ಮಾಡಕ್ಕಾಗಲ್ಲ ಅದು. ಗಲಾಟೆ ಏನ್ ಮಾಡಲ್ಲ, ಆ ತರ ಮೂವ್ಮೆಂಟ್ ಹಂಗಿರ್ತದೆ, ಮಾತಾಡ್ತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಗಿಲ್ಲಿಗೂ ಮತ್ತೆ ಅಶ್ವಿನಿ ಗೌಡಗೂ ಆಗ್ ಬರಲ್ವಲ್ಲ? ಆ ತರ ಏನಿಲ್ಲ ಸರ್, ಸುಮ್ನೆ ಅದು ಮಾಮೂಲಿ ಒಳಗಡೆ. ಅಲ್ಲಿ ಒಳಗಡೆ ಇದ್ದಾಗ ನಾವೆಲ್ಲ ಪ್ರಪಂಚ ನೋಡ್ತೀವಿ ಬೆಳಿಗ್ಗೆ ಇದ್ರೆ, ಅವ್ರ ಒಳಗಡೆ ಬಿಟ್ರೆ ನೇನು ಈಚೆ ಬರಲ್ಲ. ಹಂಗಾಗಿ ಅವರು ಆತರ ಹಂಗ ಆಡ್ದವ್ರು ನೋಡಿದವ್ರಿಗೆ ಹಂಗ ಅನಿಸ್ತದ ಅಷ್ಟೇ. ಎಲ್ಲ ಚೆನ್ನಾಗ್ ಕೋಆಪರೇಟ್ ಮಾಡ್ತಾ ಇದಾರೆ, ಸುಮ್ನೆ ನೋಡಿದವ್ರಿಗೆ ಹಂಗ ಮಾತಾಡ್ತಾರೆ ಅಷ್ಟೇ. ಯಾರು ಗೆಲ್ಬೇಕು? ಗಿಲ್ಲಿಗೆ ಅದ್ರನ್ನೇ ನಮ್ಗ್ ಖುಷಿ. ಗಿಲ್ಲಿ ಬಿಟ್ರೆ? ಗಿಲ್ಲಿ ಬಿಟ್ರೆ ಯಾರು ಅಂತ ಹೇಳಕ್ಕಾಗಲ್ಲ. ಅಶ್ವಿನಿ ಅವರು? ಅವ್ರು ಗೆಲ್ಬಹುದು. ಅವ್ರು ಗೆಲ್ಬಹುದು. ರಘು? ರಘುವರು ಚೆನ್ನಾಗ್ ಮಾಡ್ತಾರೆ, ಅವ್ರು ಚೆನ್ನಾಗಿದೆ. ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಸುದೀಪ್ ಸರ್ ಗ್ರೇಟ್ ಬಿಡಿ, ಅವ್ರ ಬಗ್ಗೆ ಏನ್ ಮಾತಾಡೋಂಗಿಲ್ಲ. ಎಲ್ಲಾರನ್ನ ಹ್ಯಾಂಡ್ಲ್ ಮಾಡೋದು, ಹ್ಯಾಂಡಲ್ ಮಾಡ್ಕೊಂಡು ಅಷ್ಟೊಂದು ಒಮ್ಮತವಾಗಿ ತಗೊಂಡೋಗ್ತಾ ಇದಾರಲ್ಲ, ಅದು ಮೇನ್ ಅಲ್ಲಿ ಇರೋದು. ಸರ್ ಇವರೆಲ್ಲ ಆಟ ಆಡಿದ್ರು ಸುದೀಪ್ ಅವ್ರು ಕರೆಕ್ಟ್ ಆಗಿ ಹೋಗ್ತಾ ಇದಾರಲ್ಲ, ಅವ್ರ ತಾನೇ ಎಲ್ಲ ಮೇನ್ ಎಲ್ಲದಕ್ಕೂ ಕರೆಕ್ಟ್. ಅವರು ಅದನ್ನ ಒಂದು ಮಾರ್ಗದರ್ಶನ ಕೊಟ್ಕ ಕರ್ಕೊಂಡ್ ಹೋಯ್ತಾರಲ್ಲ, ಅವ್ರಲ್ಲೇ ಬೇರೆ ಆಗಿದ್ರೆ ಆ ಟೆನ್ಷನ್ ಅಲ್ಲಿ ಯಾರು ಮಾಡಕ್ ಆಯ್ತಿರ್ಲಿಲ್ಲ. ಸುದೀಪ್ ಸರ್ಗೆ ಕರೆಕ್ಟ್ ಆಗಿ ಇರೋಂತ ಸೆಟ್ ಆಗುವಂತ ಶೋ ಅದು. ಸೆಟ್ ಆಗ ಸುದೀಪ್ ಸರ್ ಬಿಟ್ರೆ ಯಾರು ಸೆಟ್ ಆಗಲ್ಲ. set ಅಷ್ಟೊಂದು ಮೂವ್ಮೆಂಟ್ ಮತ್ತೆ ಅಷ್ಟೊಂದು ತಾಳ್ಮೆ, ಆ ತಾಳ್ಮೆನಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ ಅವ್ರು, ಅದಕ್ಕೆ ಮೇನ್ ಬೇಕಾಗಿರೋದು. ಅದಕ್ಕೆ ಇದ್ ಮಾಡ್ಬೇಕು. ಯಾಕಂದ್ರೆ ಯಾರೇ ಬೇರೆ ಯಾರೇ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಫ್ಲಾಪ್ ಆಗ್ಬಿಡುದು. ಅವ್ರು ಸ್ವಲ್ಪ ಮೂವ್ಮೆಂಟ್ ಚೆನ್ನಾಗಿದೆ, ಅವ್ರದ್ದು ತಾಳ್ಮೆ ಇದೆ. ಆಮೇಲೆ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾತಾಡ್ತಾರೆ. ಒಬ್ರು ಆಕ್ಟರ್ ಮುಖ ನಾವ್ ಹೇಳಕ್ಕಾಗದ, ಆಮೇಲೆ ಅವ್ರ ಮಾತು ಎಲ್ರು ಕೇಳ್ತಾರೆ. ಗ್ರೇಟ್, ಅವ್ರ ಫ್ಯಾನ್ ನಾವು. ದರ್ಶನ್ ಅವ್ರಿಬ್ರು ಅಷ್ಟೇನೆ.